ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುನಲ್ಲಿ ಇಲ್ಲಿ ಭಾಗ್ಯ ಮತ್ತು ಕುಸುಮ ಮಾತಾಡ್ತಾ ಇರ್ತಾರೆ. ಮುಂಚೆ ಆ ಹುಡುಗ ಆದಿನ ನೋಡಿದ್ರೆ ತುಂಬ ಕೋಪ ಬರ್ತಿತ್ತು. ಆದರೆ ಈಗ ಅವನ ನಡವಳಿಕೆ, ಅವನ ಗುಣ ಅವನ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ತುಂಬ ಒಳ್ಳೆ ಹುಡುಗ ಅಂತ ಇಲ್ಲಿ ಕುಸುಮ ತುಂಬ ಹೊಗಳ್ತಾ ಇರ್ತಾರೆ. ಏನತ್ತೆ ಆದಿ ಅವ್ರ ಬಗ್ಗೆ ಇಷ್ಟೊಂದು ಹೊಗಳ್ತಾ ಇದ್ದೀರಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಇದೇನಮ್ಮ ಮಾತಾಡ್ತಾ ಇದೆಯಾ, ನಿಂತಿದ್ರೆ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡು ಬಿಡ್ತೀಯಾ, ಯಾಕೆ ಮನೆಗೆ ಹೋಗೋದು ಬೇಡವಾ ಅಂತ ಇಲ್ಲಿ ಕುಸುಮ ಭಾಗ್ಯನ ರೇಗಿಸ್ತಾರೆ. ಅಷ್ಟೊತ್ತಿಗೆ ಅಯ್ಯೋ ಅತ್ತೆ ಬನ್ನಿ ಹೋಗೋಣ ಅಂತ ಹೇಳಿ ಭಾಗ್ಯ ಮತ್ತು ಕುಸುಮ ಮನೆಗೆ ಹೋಗ್ತಾರೆ. ಆ ಕಡೆ ಕನಿಕಾ ಮತ್ತು ಪೂಜೆಗೆ ಜ್ವರ ಇದ್ರೂ ತುಂಬ ಕೆಲಸ ಮಾಡಿಸ್ತಾನೆ ಇರ್ತಾರೆ. ಗಾರ್ಡನ್ ಏರಿಯಾ ಪಾಟ್ಗಳನ್ನೆಲ್ಲ ಎತ್ತು ಪೂಜನ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ. ಹಾಗೆ ಒಂದಿಷ್ಟು ಪಾತ್ರೆಗಳು ಅದನ್ನೆಲ್ಲ ತೊಳಿಬೇಕಾಗತ್ತೆ ಅಂತ ಇಲ್ಲಿ ಕನಿಕಾ ಹೇಳ್ತಾ ಇದ್ದರೆ, ಪೂಜಾ ಅಂತೂ ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಸರಿ ಕನಿಕಾ ಅಂತ ಹೇಳಿ ಇಲ್ಲಿ ಪೂಜಾ ಹೇಳ್ತಾಳೆ. ಆಮೇಲೆ ಕನಿಕಾ ಪೂಜೆನ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗ್ತಿದ್ದಂಗೆ ಪೂಜೆಗಂತೂ ಅಲ್ಲಿದ್ದ ರಾಶಿ ಪಾತ್ರೆ ನೋಡಿ ಪೂಜಾಗೆ ಭಯ ಶುರುವಾಗುತ್ತೆ. ಏನು ಕನಿಕಾ ಇಷ್ಟೊಂದು ಪಾತ್ರೆನ ತೊಳಿಬೇಕಾ ನಾನೊಬ್ಳೆ ಅಂತ ಪೂಜಾ ಹೇಳ್ತಾಳೆ. ಯಾಕೆ ಪೂಜಾ ಶಾಕ್ ಆಗ್ತಿದ್ಯಾ, ನಿನ್ನ ಕೈಯಲ್ಲಿ ತೊಳಿಯೋಕ್ಕಾಗಲ್ಲ ಅಂದರೆ ಹೇಳು, ಬೇಕಾದ್ರೆ ನಾನು ಅತ್ತೆಗೆ ಹೇಳ್ತೀನಿ, ಅತ್ತೆ ಇದ್ದಾರಲ್ವಾ ಅತ್ತೆ ತೊಳಿತಾರೆ ಅಂತ ಇಲ್ಲಿ ಕನಿಕಾ ಹೇಳ್ತಾಳೆ. ಆಗ ಪೂಜಾ ಯೋಚನೆ ಮಾಡ್ತಾ, ಪಾಪ ಅತ್ತೆ ಮೊದಲೇ ಸೊಂಟ ನೋವು ಅಂತ ಬೆನ್ನೋವು ಅಂತ ಹೇಳ್ತಿದ್ರು, ಪಾಪ ಈಗ ಹೇಳಿದ್ರೆ ಇದನ್ನೆಲ್ಲ ಆಗುತ್ತೋ ಏನೋ, ಆಮೇಲೆ ಇದೆಲ್ಲ ಕೆಲಸ ಆಗಿಲ್ಲ ಅಂತ ಅಂದರೆ ಸುಮ್ಮನೆ ಡ್ಯಾಡ್ ಮನೆ ತುಂಬ ಬೈಕೊಂಡು ಓಡಾಡ್ತಾರೆ, ಕೋಪ ಮಾಡ್ಕೊತಾರೆ. ಆಗ ಡ್ಯಾಡ್ಗೂ BP ಶುಗರ್ಗೆಲ್ಲ ವೆರಿ ಅಂತ ಇಲ್ಲಿ ಕನಿಕಾ ಹೇಳ್ತಾಳೆ. ಕನಿಕಾ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕನಿಕಾ, ನಾನೇ ಎಲ್ಲನೂ ಮಾಡ್ತೀನಿ ಅಂತ ಇಲ್ಲಿ ಪೂಜಾ ಸ್ಟೋರ್ ರೂಮ್ ಒಳಗಡೆ ಇರ್ತಾಳೆ. ಸರಿ ಪೂಜಾ, ನಂಗೆ ತಡ ಆಯಿತು, ನಂಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ ಅಂತ ಕನಿಕಾ ಹೋಗ್ತಾಳೆ. ಈ ಕಡೆ ಪೂಜೆಗಂತೂ ಅಷ್ಟು ರಾಶಿ ಪಾತ್ರೆ ನೋಡಿ ಭಯ ಶುರುವಾಗಿ, ದೊಡ್ಡದಾಗಿ ಏನೋ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡು ಬಂದಿದ್ದೆ, ಇದಲ್ವಾ ಅಲ್ಲಿರೋ ಪಾತ್ರೆ ತೊಳೆಯೋ ಅಷ್ಟೊತ್ತಲ್ಲಿ ನಿಜವಾಗ್ಲೂ ನೀನು ಉಳಿತೀಯಾ ಅಥವಾ ಮೇಲ್ಗಡೆ ಹೊರಟೋಗ್ತೀಯಾ, ದೇವ್ರಿಗೆ ಗೊತ್ತು, ಏನೋ ಕೆಲಸ ಮಾಡ್ತೀನಿ ಅಂತಿದ್ಯಾ, ಮಾಡು ಅಂತ ಇಲ್ಲಿ ಕನಿಕಾ ಪೂಜಾ ನೋಡಿ ನಗ್ತಿರ್ತಾಳೆ. ಆ ಕಡೆ ಪೂಜೆಗಂತೂ ಪಾತ್ರೆಗಳೆಲ್ಲ ನೋಡಿ ನನಗೆ ಬೇರೆ ಇಷ್ಟೊಂದು ಸುಸ್ತಾಗ್ತೀನಿ, ನಾನು ಹೇಗಪ್ಪ ಈ ಪಾತ್ರೆಗಳೆಲ್ಲ ತೊಳಿಲಿ ಅಂತ ಪೂಜಾ ಯೋಚನೆ ಮಾಡ್ತಾ ಇರ್ತಾಳೆ. ಮೊದಲು ಒಂದೊಂದಾಗಿ ಪಾತ್ರೆಗಳನ್ನ ಎಲ್ಲನೂ ಎತ್ಕೊಂಡು ಬಿಡ್ತೀನಿ, ಆಮೇಲೆ ಎಲ್ಲ ತೊಳಿಯೋಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಪೂಜಾ ಇರ್ತಾಳೆ. ಅದನ್ನ ನೋಡಿ ಕನಿಕಾಗಂತೂ ತುಂಬ ಶಾಕ್ ಆಗುತ್ತೆ. ಇದೇನಿದು, ಇವಳು ನನ್ನ ಕೈಯಲ್ಲಿ ಆಗಲ್ಲ ಅಂತ ತಲೆ ಸುತ್ತು ಬೀಳ್ತಾಳೆ ಅಂದ್ಕೊಂಡ್ರೆ ಒಂದೊಂದೇ ಪಾತ್ರೆ ಇದ್ದಾಳಲ್ಲ, ಹಾಗಾದರೆ ಇವಳು ಪಾತ್ರೆ ಮುಗಿಸ್ಬಿಟ್ರೆ ಇವಳು ಮುಂದೆ ನಾನು ಸೋತಂಗೇನೆ ಅದು ಆಗುತ್ತೆ. ಹೇಗಿದ್ರು ಇವಳು ಸ್ಟೋರ್ ರೂಮಲ್ಲಿ ಇದ್ದಾಳೆ, ನಾನು ಸ್ಟೋರ್ ರೂಮ್ನೇ ಲಾಕ್ ಮಾಡಿಬಿಡ್ತೀನಿ, ಅವಳಿಗೆ ಉಸಿರು ಕಟ್ಟಿ ಸುಸ್ತಾಗಿ ಅಲ್ಲೇ ಸತ್ತು ಬಿದ್ದೋಗ್ಬೇಕು, ಯಾಕಂದರೆ ಸ್ಟೋರ್ ರೂಮಲ್ಲಿ ಹೇಗಿದ್ರು ವೆಂಟಿಲೇಷನ್ ಇಲ್ಲ. ಸೊ ಇವಳಿಗೆ ಆ ಧೂಳಿಂದ ಇರಿಟೇಟ್ ಆಗಿ ಉಸಿರು ಬಿದ್ದು ಹೋಗ್ತಾಳೆ ಅಂತ ಕನಿಕಾ ಪ್ಲ್ಯಾನ್ ಮಾಡ್ಕೊತಾಳೆ. ಆ ಕಡೆ ಪೂಜಾ ತುಂಬ ಕಷ್ಟಪಟ್ಟು ಎಲ್ಲ ಪಾತ್ರೆಗಳನ್ನು ಇಳಿಸ್ಕೊತಿದ್ರೆ ಇಲ್ಲಿ ಕನಿಕಾ ಸ್ಟೋರ್ ರೂಮ್ನ ಲಾಕ್ ಮಾಡಿಬಿಡ್ತಾಳೆ. ಆದರೆ ಇಲ್ಲಿ ಪೂಜಾಗಂತೂ ಸ್ಟೋರ್ ರೂಮ್ನ ಲಾಕ್ ಮಾಡಿದ್ದು ಪೂಜಾ ನೋಡಿರಲ್ಲ. ಆಗ ಇದೇನು ಕೆಲಸ ಮಾಡ್ತೀಯಾ, ಮಾಡೇ ಕತ್ಲೆ ಕೋಣೆ ಆಗಿದೆ, ಹಾಗೆ ಆ ಕಡೆ ಗಾಳಿನೂ ಇಲ್ಲ ಬೆಳಕು ಇಲ್ಲ, ಅದೇನು ಕೆಲಸ ಮಾಡ್ತೀಯಾ ಮಾಡ್ಕೋ ಅಂತ ಕನಿಕಾ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಕನಿಕಾ ಆ ಕಡೆ ಭಾಗ್ಯ, ಕುಸುಮ ಹಾಗೂ ತನ್ವಿ ಡೈನಿಂಗ್ ಟೇಬಲ್ ಹತ್ರ ಊಟ ಮಾಡ್ತಾರೆ. ಅಲ್ಲ ಕಣೆ ತನ್ವಿ, ಗುಂಡಣ್ಣ ಎಲ್ಲಿ ಬಂದೇ ಇಲ್ವಲ್ಲ ಊಟಕ್ಕೆ, ಗುಂಡಣ್ಣ ಹೊಟ್ಟೆ ಹಸಿವು ಇಟ್ಕೊಂಡು ಈ ಥರ ಎಲ್ಲ ಲೇಟಾಗಿ ಮಾಡಲ್ವಲ್ಲ, ಏನಾಯಿತು ಗುಂಡಣ್ಣ ಎಲ್ಲಿ ಅಂತ ಭಾಗ್ಯ ಹೇಳ್ತಾಳೆ. ಅಯ್ಯೋ ಅಮ್ಮ, ಆ ತಿಂಡಿ ಪೋತ ಚೆನ್ನಾಗಿ ತಿಂದಿರ್ತಾನೆ ಬಿಡು, ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿರ್ಬೇಕೇನೋ, ಅದಕ್ಕೋಸ್ಕರ ಅವನಿಗೆ ಹೊಟ್ಟೆ ಹಸ್ತಿರಲ್ಲ ಅಂತ ಇಲ್ಲಿ ತನ್ವಿ ಗುಂಡಣ್ಣನ ರೇಗಿಸ್ತಿರ್ತಾರೆ. ತನ್ವಿ ಅಕ್ಕ, ಹಾಗೆ ಸ್ವಲ್ಪನಾದರೂ ಜವಾಬ್ದಾರಿ ತಗೋ, ಅವನು ನಿನ್ನ ತಮ್ಮ ಕಣೆ ಅಂತ ಇಲ್ಲಿ ಕುಸುಮ ತನ್ವಿಗೆ ಬೈತಾರೆ. ಅಯ್ಯೋ ಅಜ್ಜಿ, ನಾನು ಏನು ಹೇಳಿದೆ, ಅವನು ತಿಂಡಿ ಪೋತ ಅಂತ ಹೇಳಿದೆ ಅಷ್ಟೇ, ಅದರಲ್ಲಿ ಏನಿದೆ ಅಂತ ಇಲ್ಲಿ ತನ್ವಿ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಇಲ್ಲಿ ಗುಂಡಣ್ಣ ಬರ್ತಾಳೆ. ಗುಂಡಣ್ಣ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಬಂದು ಡೈನಿಂಗ್ ಟೇಬಲ್ ಹತ್ರ ಕುತ್ಕೊತಾನೆ. ಯಾಕೋ ಗುಂಡಣ್ಣ ಇಷ್ಟು ಸಪ್ಪಗಿದೆಯಾ ಅಂತ ಭಾಗ್ಯ ಹೇಳ್ತಾಳೆ. ಅಮ್ಮ ಅದು ಅಂತ ಇಲ್ಲಿ ಗುಂಡಣ್ಣ ಹೇಳ್ತಿರ್ತಾರೆ. ಯಾಕೋ ಗುಂಡಣ್ಣ ಇಷ್ಟೊಂದು ಸಪ್ಪಗಿದೆಯಾ, ಏನಾಯಿತು ಅಂತ ಇಲ್ಲಿ ಕುಸುಮ ಕೇಳ್ತಾಳೆ. ಅಜ್ಜಿ ಯಾವಾಗಲೂ ನಿನ್ನ ಜೊತೆ ಇರ್ತಾಳೆ, ಇದು ಏನಾಯಿತು ಅಂತ ಹೇಳು ಅಂತ ಇಲ್ಲಿ ಕುಸುಮ ಹೇಳ್ತಿರ್ತಾಳೆ. ಏನಾದರೂ ನಿಮ್ಮ ಅಕ್ಕ ತನ್ವಿ ಏನಾದರೂ ನಿನಗೆ ರೇಗಿಸಿದ್ಲಾ ಅಥವಾ ಏನಾದರೂ ಮಾಡಿದ್ಲಾ ಹೇಳು, ನಾನು ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಕುಸುಮ ಹೇಳ್ತಿದ್ರೆ, ಅಯ್ಯೋ ಅಜ್ಜಿ ನಾನೇನು ಮಾಡಿದೆ, ನಾನು ಅವ್ನ ವಿಷಯಕ್ಕೆ ಹೋಗಿಲ್ಲ, ಅವನೇ ಸ್ಕೂಲಿಂದ ಬಂದಾಗಿಂದ ಏನೋ ಒಂಥರ ಸಪ್ಪಗೆ ಬೇಜಾರು ಮಾಡ್ಕೊಂಡಿದ್ದಾನೆ, ಅದು ಏನಾಯಿತು ಏನೋ ನನಗೆ ಗೊತ್ತಿಲ್ಲಪ್ಪ ಅಂತ ಇಲ್ಲಿ ತನ್ವಿ ಗುಂಡಣ್ಣನ ನೋಡಿಕೊಂಡು ಕುಸುಮ ಹೇಳ್ತಿರ್ತಾಳೆ. ಆಗ ಕುಸುಮ, ಹೌದಾ ಗುಂಡಣ್ಣ, ಸ್ಕೂಲಿಂದ ಬಂದಾಗಿಂದ ತುಂಬ ಸಪ್ಪಗಿದೆಯಾ, ಬೇಜಾರಲ್ಲಿದೆಯಾ, ಯಾಕೋ ಗುಂಡಣ್ಣ ಹುಷಾರಿಲ್ವಾ, ಏನಾಯಿತು ಅಂತ ಇಲ್ಲಿ ಭಾಗ್ಯ ಗುಂಡಣ್ಣನ
ಪುಟ್ಟಿ ಜ್ವರ ಇದೆಯಾ ಅಂತ ನೋಡ್ತಿರ್ತಾರೆ. ಅಮ್ಮ ನನಗೆ ಜ್ವರ ಏನೂ ಇಲ್ಲ ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ ಅಂತ ಗುಂಡಣ್ಣ ಹೇಳ್ತಾನೆ. ಯಾಕೋ ಅಷ್ಟೊಂದು ಸಪ್ಪಗಿದೆಯಾ ಅಂತ ಭಾಗ್ಯ ಕೇಳ್ತಾರೆ. ಅಮ್ಮ ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ ಅಂತ ಇಲ್ಲಿ ಗುಂಡಣ್ಣ ಹೇಳೇ ಬಿಡ್ತಾನೆ. ಏನೋ ಗುಂಡಣ್ಣ ಏನು ಹೇಳ್ತಿದ್ಯಾ, ನಾಳೆಯಿಂದ ಶಾಲೆಗೆ ಹೋಗಲ್ವಾ, ಯಾಕೋ ಏನಾಯಿತು ಅಂತ ಭಾಗ್ಯ ಕೇಳ್ತಾಳೆ. ಹೌದಮ್ಮ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ, ನನ್ನ ರೇಗಿಸ್ತಾರೆ ಅಮ್ಮ, ಹಾಗೆ ನಾನು ಹೊಡೆದ್ಬಿಟ್ಟು ಶರ್ಟೆಲ್ಲ ಅರ್ಧ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಅಮ್ಮ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅಳೋದಕ್ಕೆ ಶುರು ಮಾಡ್ತಾನೆ. ಅಶೋಕ್ ಗುಂಡಣ್ಣ ನಿನ್ನ ಶರ್ಟನ್ನೇ ಅರ್ಧ ಹಾಕೋ ಅಷ್ಟು ಧೈರ್ಯ ಬಂದ್ಬಿಡ್ತಾ, ಅದು ನನ್ನ ಮೊಮ್ಮಗನ ಮೈ ಮುಟ್ಟೋಷ್ಟು ಧೈರ್ಯ ಬಂತ, ಅವ್ನು ಯಾರು ಅಂತ ತೋರಿಸು, ಅವನಿಗೊಂದು ಬುದ್ಧಿ ಕಳಿಸ್ತೀನಿ ಅಂತ ಇಲ್ಲಿ ಕುಸುಮ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ನೀವು ಸುಮ್ಮನಿರಿ, ಮೊದಲು ಏನಾಯಿತು ಅಂತ ಕೇಳೋಣ, ಯಾಕೆ ಗುಂಡಣ್ಣ ಅವನು ಯಾಕೆ ನಿನ್ನ ಶರ್ಟ್ ಅರ್ಧ ಹಾಕ್ತಾ, ನಿನ್ನ ಜೊತೆಗೆ ಅವ್ನು ಯಾಕೆ ಜಗಳಕ್ಕೆ ಬಂದ ಅಂತ ಭಾಗ್ಯ ಕೇಳ್ತಾರೆ. ಗುಂಡಣ್ಣ ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಮಗ, ಏನಾಯಿತು ಈ ಅಮ್ಮಂಗೆ ಹೇಳಪ್ಪ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ. ಅದು ಅಮ್ಮ ಅವನು ನನ್ನನ್ನೇನೋ ರೇಗಿಸ್ತಿದ್ದ, ನಿಮ್ಮ ಅಪ್ಪ ನಿಮ್ಮ ಜೊತೆ ಇಲ್ಲ, ಅಪ್ಪನೇ ಇಲ್ಲ, ಬರೀ ಅಮ್ಮ ಮಾತ್ರ ನೀನು ಸಾಕ್ತಾ ಇರೋದು ಅಂತ ನನ್ನ ರೇಗಿಸ್ಬಿಟ್ಟ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾನೆ. ಮಾತನ್ನು ಕೇಳಿಸ್ಕೊಂಡು ಭಾಗ್ಯ, ಕುಸುಮ ಹಾಗೂ ತನ್ವಿಗಂತೂ ತುಂಬ ಬೇಜಾರಾಗುತ್ತೆ. ಇರೋ ಚಿಕ್ಕ ಮಕ್ಕಳ ಬಾಯಲ್ಲಿ ಮಾತು ಬರ್ತಿದ್ಯಾ, ಅಯ್ಯೋ ಕಾಲ ಕೆಟ್ಟೋಗಿದೆ, ಅದು ಯಾರಾದರೆ ಹೇಳಿದ್ದು ಹೇಳಿ ಗುಂಡಣ್ಣ, ಅದು ನಾನು ಅವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಅಂತ ಇಲ್ಲಿ ಕುಸುಮ ಕೋಪ ಮಾಡ್ಕೋತಾರೆ. ಅತ್ತೆ ನೀವೇನು ಮಾತಾಡಬೇಡಿ, ನಾನು ಸಮಾಧಾನವಾಗಿ ಮಾತಾಡ್ತೀನಿ ಬಿಡಿ, ಇದರಲ್ಲೆಲ್ಲ ಯಾಕೆ ನೀವು ತಲೆ ಕೆಡಿಸ್ಕೊತೀರಾ, ನೀವು ಆರಾಮಾಗಿ ಮನೆ ರೆಸ್ಟ್ ಮಾಡಿ, ನಾನು ನಾಳೆ ಗುಂಡಣ್ಣ ಸ್ಕೂಲ್ಗೆ ಹೋಗಿ ನಾನೇ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಇಲ್ಲಿ ಭಾಗ್ಯ ಕುಸುಮಂಗೆ ಹೇಳ್ತಾಳೆ. ಗುಂಡಣ್ಣ ನೀನೇನು ತಲೆ ಕೆಡಿಸ್ಕೋಬೇಡ ಪುಟ್ಟ, ನಾಳೆ ನಿನ್ನ ಶಾಲೆಗೆ ಬಂದು ನಾನು ಮಾತಾಡ್ತೀನಿ, ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ, ಅಮ್ಮ ಇರಬೇಕಾದ್ರೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯಾ, ಇರಬೇಕಾದ್ರೆ ಯಾವತ್ತೂ ತಲೆ ಕೆಡಿಸ್ಕೋಬೇಡ, ಹಾಗೆ ಬೇಜಾರು ಮಾಡ್ಕೋಬೇಡ, ಈ ಅಮ್ಮ ಯಾವತ್ತೂ ನಿನ್ನ ಜೊತೆನೇ ಇರ್ತಾಳೆ ಅಂತ ಇಲ್ಲಿ ಬಾಕಿ ಅವರು ಗುಂಡಣ್ಣಂಗೆ ಸಮಾಧಾನ ಮಾಡ್ತಾರೆ. ಅಮ್ಮ ಹಾಗಾದರೆ ನೀನು ಬಂದರೆ ಎಲ್ಲ ಸರಿ ಹೋಗುತ್ತಾ ಅಂತ ಗುಂಡಣ್ಣ ಕೇಳ್ತಾಳೆ. ಸರಿ ಹೋಗುತ್ತೆ ಗುಂಡಣ್ಣ, ಅಳಬೇಡ ಆಯಿತಾ, ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋ ಅಂತ ಇಲ್ಲಿ ಭಾಗ್ಯ ಹೇಳ್ತಾಳೆ. ನೋಡು ಗುಂಡಣ್ಣ, ಅಮ್ಮ ಇದ್ದಾರೆ ಅಲ್ವಾ, ಎಲ್ಲನೂ ಸರಿ ಮಾಡ್ತಾರೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಿನ್ನ ಅಮ್ಮ ಮಾತಿಗೆ ಬಗ್ಲಿಲ್ಲ ಅಂತ ಹೇಳಿದ್ರೆ ಹೇಳು, ನಾನು ಬಂದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಕುಸುಮ ಹೇಳ್ತಾರೆ. ಏನೂ ಬೇಡ ಅತ್ತೆ, ಚಿಕ್ಕ ಮಕ್ಕಳು ಏನೋ ಮಾತಾಡಿಬಿಟ್ಟಿದ್ದಾರೆ ಅಷ್ಟೇ, ನಾನು ಹೋಗಿ ಎಲ್ಲನೂ ಸರಿ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಏನು ಹೇಳಿದರೆ ಏನಮ್ಮ, ಆ ತಾಂಡವ ಒಬ್ಬ ಸರಿಯಾಗಿದ್ದರೆ ಮತ್ತು ಇವತ್ತು ಈ ಚಿಕ್ಕ ಮಗು ಕಣ್ಣೀರು ಹಾಕೋ ಅವಶ್ಯಕತೆ ಬರ್ತಿತ್ತಾ, ಯಾರಿಗಾದ್ರೂ ನನ್ನ ತಂದೆ ತಾಯಿ ಜೊತೆ ಇರಬೇಕು ಅಂತ ಅನಿಸುತ್ತೆ, ಅಂಥದ್ರಲ್ಲಿ ನಮ್ಮ ಗುಂಡ ನನಗೆ ಅಪ್ಪ ಬೇಕು ಅಂತ ಅನಿಸುತ್ತೆ, ಮಗು ತುಂಬ ನೊಂದ್ಕೊಂಡಿದೆ, ತಲೆ ಕೆಡಿಸ್ಕೋಬೇಡ ಗುಂಡಣ್ಣ, ನಿನ್ನಮ್ಮ ಅಮ್ಮ ಇದ್ದಾರೆ, ಎಲ್ಲ ಸರಿ ಮಾಡ್ಕೋತಾರೆ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಸರಿ ಅಜ್ಜಿ ಅಂತ ಹೇಳಿ ಗುಂಡಣ್ಣ ತಲೆ ಎಲ್ಲ ಆಡಿಸಿ ಆಮೇಲೆ ಗುಂಡಣ್ಣ ಹಾಗೂ ತನ್ವಿ ಊಟ ಮುಗಿಸ್ಕೊಂಡು ಹೋಗ್ತಾರೆ. ಈ ಕಡೆ ಪೂಜೆ ಕೆಲಸ ಮಾಡಿ ಸಾಕಾಗಿ ತಲೆ ಸುತ್ತಿ ಅಲ್ಲೇ ಕೆಳಗಡೆ ಬಿದ್ದೋಗ್ತಾಳೆ. ಇದನ್ನು ಕನ್ನಿಕಾ ನೋಡ್ತಾರೆ. ಕನ್ನಿಕಂಗೆ ನೋಡಿ ಭಯ ಶುರು ಹೋಗುತ್ತೆ. ಅಯ್ಯೋ ಇವಳೇನೋ ಸುಸ್ತಂತ ಸುಮ್ಮನೆ ಕೆಳಗಡೆ ಕುತ್ಕೊಳ್ತಾಳೆ ಅಂತ ನಾನು ಅಂದ್ಕೊಂಡೆ, ಇವಳು ನೋಡಿದ್ರೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳಲ್ಲಪ್ಪ, ಆಮೇಲೆ ಇವಳಿಗೇನಾದರೂ ಆದರೆ ನಾನು ಏನು ಮಾಡಿದ್ದೀನಿ ಅಂತ ಮನೇಲಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಅದಾಗದೇ ಬೇಡ ಅಂತ ಹೇಳಿ ಇಲ್ಲಿ ಸ್ಟೋರ್ ರೂಮ್ ಬಾಕ್ಲನ್ನ ಕನಿಕಾ ತೆಗಿತಾಳೆ. ಕನಿಕಾ ತೆಗಿತಿದ್ದಂಗೆ ಪೂಜಾ ಹೋಗ್ಬಿಟ್ಟು ಪೂಜಾ ಎದೇಳು ಅಂತ ಎಷ್ಟು ಹೇಳಿದ್ರು ಆ ಕಡೆ ಪೂಜೆಗಂತೂ ಪ್ರಜ್ಞೆ ಬರ್ತಿರಲ್ಲ. ಆಮೇಲೆ ಕನಿಕಾ ಹೋಗಿ ನೀರು ತಗೊಬಂದು ಪೂಜೆನ ಮುಖದ ಮೇಲೆ ಹಾಕ್ತಾಳೆ. ಪೂಜೆಗೆ ಎಚ್ಚರ ಆಗುತ್ತೆ. ಯಾಕೆ ಪೂಜಾ ಏನಾಯಿತು, ಯಾಕೆ ಈ ಥರ ಕೆಳಗಡೆ ಬಿದ್ದಿದ್ಯಾ ಅಂತ ಕನ್ನಿಕಾ ಕೇಳ್ತಾಳೆ. ಗೊತ್ತಿಲ್ಲ ಕನ್ನಿಕಾ, ಒಂದು ಸ್ವಲ್ಪ ಏನೋ ಉಸಿರಾಡೋಕ್ಕಾಗ್ತಿಲ್ಲ, ತುಂಬ ನುಳಿತು, ಅದಕ್ಕೋಸ್ಕರ ಈ ಥರ ಆಯಿತು ಅಂತ ಇಲ್ಲಿ ಹೇಳ್ತಾಳೆ ಪೂಜಾ. ಹೌದಾ ಪೂಜಾ, ಸರಿ ಪೂಜಾ, ನಿಂಗೆ ತುಂಬ ಕಷ್ಟ ಆಯ್ತೇನೋ ಅಂತ ಕನ್ನಿಕಾ ಹೇಳ್ತಿದ್ಲ. ಇಟ್ಸ್ ಓಕೆ ಕನ್ನಿಕಾ ಅಂತ ಹೇಳಿ ಇಲ್ಲಿ ಪೂಜಾ ಹೇಳ್ತಾಳೆ. ಸರಿ ತುಂಬ ಸುಸ್ತಾಗಿದ್ಯಾ, ಬಾ ರೆಸ್ಟ್ ಮಾಡು ಅಂತ ಹೇಳಿ ಕನ್ನಿಕಾ ಪೂಜೆನ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ತಾಳೆ. ಆ ಕಡೆ ಬೆಳಗ್ಗೆ ಆಗ್ತಿದ್ದಂಗೆ ಭಾಗ್ಯ ಗುಂಡಣ್ಣ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಅತ್ತೆ ನಾನು ಗುಂಡಣ್ಣ ಸ್ಕೂಲ್ಗೆ ಹೋಗ್ಬಿಟ್ಟು ಅದೇನು ಸಮಸ್ಯೆ ಆಗಿದೆ ನೋಡಿಕೊಂಡು ಬರ್ತೀನಿ, ನೀವು ಕ್ಯಾಂಟೀನ್ಗೆ ಹೋಗಿರಿ, ನಾನು ಸ್ಕೂಲಿಂದ ಮುಗಿಸ್ಕೊಂಡು ಬೇರೆ ಕ್ಯಾಂಟೀನ್ಗೆ ಬಂದುಬಿಡ್ತೀನಿ ಅಂತ ಕುಸುಮಗೆ ಹೇಳ್ತಾಳೆ. ಸರಿ ಭಾಗ್ಯ ಆಯಿತು, ಹುಷಾರಾಗಿ ಹೋಗ್ಬಿಟ್ಬಾ, ಅದೇನು ಗುಂಡಣ್ಣ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡ್ಬಾ ಅಂತ ಕುಸುಮ ಹೇಳ್ತಾಳೆ. ಸರಿ ಅತ್ತೆ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಎಲ್ಲನೂ ನಾನೇ ನೋಡ್ಕೊತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಗುಂಡಣ್ಣ ಹೋಗ್ತಾ ಇರ್ತಾರೆ. ಈ ಕಡೆ ಭಾಗ್ಯ ಹಾಗೂ ಗುಂಡಣ್ಣ ಹೋಗ್ತಾ ಇರ್ತಾರೆ ಸ್ಕೂಲ್ ಕಡೆ. ಅಲ್ಲಿ ಆದಿ ಕೂಡ ಅದೇ ಕಡೆ ಹೋಗ್ತಾ ಇರ್ತಾರೆ. ಭಾಗ್ಯ ಹಾಗೂ ಗುಂಡಣ್ಣ ನೋಡಿ ಕಣ್ಣ ಸ್ಟಾಪ್ ಮಾಡ್ತಾರೆ. ಏನು ಭಾಗ್ಯ ಅವರೇ ನೀವು ಈ ಕಡೆ ಅಂತ ಇಲ್ಲಿ ಆದಿ ಕೇಳ್ತಿದ್ರೆ, ಅದು ಸ್ವಲ್ಪ ಗುಂಡಣ್ಣ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗ್ತಿದ್ದೆ ಅಂತ ಭಾಗ್ಯ ಹೇಳ್ತಾಳೆ. ಹೌದಾ, ಏನಾದರೂ ಮೀಟಿಂಗ್ ಇದೆಯಾ ಅಂತ ಇಲ್ಲಿ ಆದಿ ಕೇಳ್ತಿದ್ರೆ, ಇಲ್ಲ ಗೊತ್ತಿಲ್ಲ, ಏನೋ ಕರೆದಿದ್ದಾರಂತೆ, ಅದಕ್ಕೆ ಹೋಗ್ತಿದ್ದೀನಿ ಅಂತ ಇಲ್ಲಿ ಭಾಗ್ಯ ಆದಿಯಿಂದ ಸತ್ಯ ಮುಚ್ಚಿರ್ತಾರೆ. ಸರಿ ಭಾಗ್ಯ ಅವರೇ, ನಾನು ನಿಮ್ಮ ಜೊತೆ ಸ್ಕೂಲ್ಗೆ ಬರ್ಬೋದಾ, ಇಫ್ ಯು ಡೋಂಟ್ ಮೈಂಡ್ ಅಂತ ಆದಿ ಕೇಳ್ತಾರೆ. ಆಗ ಭಾಗ್ಯಗಂತೂ ಏನು ಹೇಳಬೇಕು ಅಂತ ಗೊತ್ತಾಗದೆ, ಸರಿ ಆದಿ ಅವರೇ ಬನ್ನಿ ಅಂತ ಆದಿನ ಕರ್ಕೊಂಡು ಭಾಗ್ಯ ಸ್ಕೂಲ್ಗೆ ಹೋಗ್ತಾರೆ. ಆ ಕಡೆ ಸ್ಕೂಲ್ಗೆ ಹೋಗ್ತಿದ್ದಂಗೆ ಭಾಗ್ಯ ಹಾಗೂ ಆದಿನ ನೋಡಿ ಗುಂಡಣ್ಣಗಂತೂ ತುಂಬ ಖುಷಿಯಾಗಿರುತ್ತೆ. ಹಾಗೆ ಖುಷಿಲಿ ಸ್ಕೂಲ್ಗೆ ಹೋಗ್ತಾರೆ. ಅಲ್ಲಿ ಗುಂಡಣ್ಣ ಫ್ರೆಂಡ್ ಹಾಗೂ ಅವ್ರ ತಂದೆ ತಾಯಿ ಕೂಡ ಬಂದಿರ್ತಾರೆ. ಮೇಡಮ್ ಅಂತ ಇಲ್ಲಿ ಭಾಗ್ಯ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಾರೆ. ಅಲ್ಲಿ ಗುಂಡಣ್ಣನ ಫ್ರೆಂಡ್ಗಂತೂ ಆದಿ ನೋಡಿ, ಅಯ್ಯೋ ಇವ್ರ ಅಪ್ಪನೇ ಕರ್ಕೊಂಡು ಬಂದುಬಿಟ್ಟಿದ್ದಾನಲ್ಲ, ನಾನು ಬೇರೆ ನಿಂಗಪ್ಪ
ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟಿದ್ದೆ. ಇವರಪ್ಪ ನನಗೆ ಏನು ಮಾಡ್ತಾರೋ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಫ್ರೆಂಡ್ ತುಂಬ ಭಯ ಪಡ್ತಿರ್ತಾರೆ. ನೋಡಿ ಭಾಗ್ಯ ಅವರೇ ಏನೋ ಚಿಕ್ಕ ಮಕ್ಕಳು ಗೊತ್ತಿಲ್ಲದೆ ಅವರೇ ಏನೋ ಮಾತಾಡೋಕ್ಕೆ ಹೋಗಿ ದೊಡ್ಡ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ನಾನು ಬುದ್ಧಿವಾದ ಹೇಳಿದ್ದೀನಿ ಅಂತ ಸ್ಕೂಲ್ ಪ್ರಿನ್ಸಿಪಾಲ್ ಭಾಗ್ಯ ಹಾಗೂ ಗುಂಡಣ್ಣ ಫ್ರೆಂಡ್ಸ್ ತಂದೆ ತಾಯಿಗೂ ಹೇಳ್ತಿರ್ತಾರೆ. ಆಗ ಆದಿಗಂತೂ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗದೆ ತುಂಬ ಕನ್ಫ್ಯೂಸ್ ಆಗಿ ಅಲ್ಲೇ ಹಾಗೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಗುಂಡಣ್ಣ ಫ್ರೆಂಡ್ ಆದಿಗೆ, ಅಂಕಲ್ ಸಾರಿ ಅಂಕಲ್, ನೀವೇ ಗುಂಡಣ್ಣ ಅವರ ಅಪ್ಪ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಗುಂಡಣ್ಣ ನಿಮ್ಮ ಅಪ್ಪ ನಿಮ್ಮ ಜೊತೆ ಇಲ್ಲ ಅಂತ ನಾನು ಏನೇನೋ ಹೇಳಿಬಿಟ್ಟೆ ಅಂಕಲ್, ಪ್ಲೀಸ್ ಅಂಕಲ್ ನನಗೆ ಏನೂ ಮಾಡಬೇಡಿ ಸಾರಿ ಅಂತ ಅಲ್ಲಿ ಆದಿಗೆ ಗುಂಡಣ್ಣ ಫ್ರೆಂಡ್ ಹೇಳಿಬಿಡ್ತಾರೆ. ಆಗ ಆದಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನು ನಡೀತಾ ಇದೆ ಇಲ್ಲಿ ಅಂತ ಆದಿ ಕೇಳ್ತಾರೆ. ಸಾರಿ ಸರ್, ನಿಮ್ಗೆ ಈ ಥರ ಕರೆಸಿ ಮಾತಾಡೋದಕ್ಕೆ ನಮಗೂ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಮಕ್ಕಳು ಏನೋ ಮಾತಾಡಿಕೊಂಡು ನಿಮ್ಮ ತಂದೆ ಜೊತೆ ಇಲ್ಲ ಅಂತ ಏನೋ ಹೇಳಿ ತನ್ಮಯ್ಗೆ ಅವರ ಫ್ರೆಂಡ್ ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ತನ್ಮಯ್ ತುಂಬ ಅಳ್ತಾ ಇದ್ರು. ಹಾಗೆ ಮಕ್ಕಳು ಮಾತಾಡ್ತಾ ಜಗಳ ಮಾಡಿಕೊಂಡು ಬಟ್ಟೆನೆಲ್ಲ ಹರಿದಾಕೊಂಡಿದ್ದಾರೆ. ನಾನು ಇನ್ನು ಮುಂದೆ ಈ ಥರ ಆಗಬಾರ್ದು, ಈ ಥರ ನೋಡ್ಕೋತೀನಿ ಅಂತ ಇಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ ಹಾಗೂ ಭಾಗ್ಯಂಗೆ ಹೇಳ್ತಾರೆ. ಅದಕ್ಕೆ ನಡೆದಿರೋ ವಿಷಯ ಎಲ್ಲ ಗೊತ್ತಾಗುತ್ತೆ. ಭಾಗ್ಯ ನೋಡಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ನೋಡು ಪುಟ್ಟ, ನೀವೆಲ್ಲ ಇನ್ನೂ ಚಿಕ್ಕವರು, ನೀವೆಲ್ಲ ಬೆಳೆಯೋ ಮಕ್ಕಳು, ಈ ಥರ ಎಲ್ಲ ಮಾತಾಡೋದು ತಪ್ಪು. ಇಬ್ಬರು ಫ್ರೆಂಡ್ಸ್ ಆಗಿ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಮತ್ತು ಗುಂಡಣ್ಣನ ಫ್ರೆಂಡ್ ಇಬ್ರಿಗೂ ಸೇರಿ ಅದಿನೇ ಶೇಕ್ ಹ್ಯಾಂಡ್ಸ್ ಕೊಡ್ತಾರೆ. ಆಮೇಲೆ ಇಬ್ಬರು ಶೇಕ್ ಹ್ಯಾಂಡ್ ಮಾಡಿಕೊಂಡು ಫ್ರೆಂಡ್ಸ್ ಅಂತ ಹೇಳಿ ತುಂಬ ಖುಷಿಯಾಗುತ್ತೆ. ಸರಿ ಗುಂಡಣ್ಣ ನೀನು ಕ್ಲಾಸ್ಗೆ ಹೋಗು ಅಂತ ಭಾಗ್ಯ ಹೇಳ್ತಾರೆ. ನೋಡಿ ಮೇಡಮ್, ಈ ಥರ ರಿಪೀಟ್ ಆಗಲ್ಲ, ಈ ಥರ ನಾವು ನೋಡ್ಕೋತೀವಿ, ಈ ಥರ ಇನ್ನೊಂದ್ಸರಿ ಆದರೆ ನಾವು ನೋಡ್ಕೋತೀವಿ ಅಂತ ಹೇಳಿ ಪ್ರಿನ್ಸಿಪಾಲ್ ಆಗೋ ಭಾಗ್ಯನ ಕಳಿಸ್ತಾರೆ. ಹಾಗೂ ಗುಂಡಣ್ಣ ಫ್ರೆಂಡ್ಸ್ ತಂದೆ ತಾಯಿನ ಕಳಿಸ್ತಾರೆ. ಏನು ಭಾಗ್ಯ ಅವರೇ, ಈ ಥರ ಒಂದು ವಿಷಯ ನಡೆದಿತ್ತು ಅಂತ ನೀವು ನನ್ನ ಹತ್ರ ಹೇಳ್ಕೊಳ್ಳೇ ಇಲ್ವಲ್ಲ ಅಂತ ಆದಿ ಕೇಳ್ತಾಳೆ. ಹಾಗಲ್ಲ ಆದಿ ಅವರೇ, ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಅದಕ್ಕೆ ಗುಂಡಣ್ಣಗೆ ಧೈರ್ಯ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬರಬೇಕಾದ್ರೆ ನೀವು ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ಲ, ನಾನು ಬೇಡ ಅನ್ನೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಬಂದೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ನಾನು ಬಂದು ಒಳ್ಳೆ ಕೆಲಸ ಮಾಡಿದೆ, ನಾನು ಬಂದಿದ್ದಕ್ಕೆ ಅಲ್ವಾ ಈ ಹುಡುಗ ಸುಮ್ಮನಾಗಿದ್ದು. ಇನ್ನು ಮುಂದೆ ಗುಂಡಣ್ಣ ನನಗೆ ಯಾವತ್ತೂ ನಿಮ್ಮ ಅಪ್ಪ ಜೊತೆ ಇಲ್ಲ ಅಂತ ಅವರು ಹೇಳಲ್ಲ ಬಿಡಿ, ಚೆನ್ನಾಗಿ ಓದ್ಕೊಂಡು ಇರ್ತಾರೆ ಅಂತ ಇಲ್ಲಿ ಆದಿ ಹೇಳ್ತಾರೆ. ಆದಿ ಮಾತು ಕೇಳಿ ಭಾಗ್ಯಂಗಂತೂ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಆದಿ ಅವರೇ ಜೊತೆಗೆ ಬಂದಿದ್ದಕ್ಕೆ ಅಂತ ಭಾಗ್ಯ ಹೇಳ್ತಾರೆ. ಇಟ್ಸ್ ಮೈ ಪ್ಲೆಷರ್ ಅಂತ ಆದಿ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.